ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಟೀಮ್ ಅವರೆಲ್ಲ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಹೋಗ್ತಿದ್ದೀವಿ. ನಮ್ಮನ್ನ ಪಿಕ್ ಮಾಡ್ಕೊಳಕ್ ಬಸ್ ಬಂತು. ಬಸ್ ಒಳಗೆ ನಾವೆಲ್ಲ ಸೆಟ್ಲ್ ಆಗಿ ಬಸ್ ಹತ್ತಕ್ ಮುಂಚೆನೆ ಬಾಡಿಗೆ ಯಾಕೆ ಗುರು ಪೆಟ್ರೋಲ್ ಆಗ್ತಾ ಇದೆ ಅಂದೆ. ಅದಕ್ಕೆ ಅವ್ರೇನಂದ್ರು ಗೊತ್ತಾ? ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ ಕುಡಿ. ಬಾಡಿಗೆ ಫುಲ್ ಆಗಿ ಪೆಟ್ರೋಲ್ ಹಾಕಿದ್ಮೇಲೆ ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿದ್ವಿ. ಗಾಡಿ ಒಳಗಿದ್ದ ಬಾಡಿಗೆಲ್ಲ ಫುಲ್ ಟ್ಯಾಂಕ್ ಆಗಿ ಫುಲ್ ಡ್ಯಾನ್ಸ್ ಅಲ್ಲೇ ಬಂದ್ರು. ನೈಟ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೋಮ್ ಸ್ಟೇಗೆ ಹೋಗಿ ಬೆಳಗ್ಗೆ ಅಷ್ಟರಲ್ಲಿ ರೆಡಿಯಾಗಿ ಆಚೆ ಬರೋ ಅಷ್ಟರಲ್ಲಿ ನಮ್ಮ ಟೀಮ್ ಮೇನ್ ಪಿಲ್ಲರ್ಗಳೆಲ್ಲ ಆಚೆ ಬರ್ತಾ ಇದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋದು ಬಿಟ್ಬಿಟ್ಟು ನಮ್ಮ ಸರ್ ಆಚೆನೆ ನಿಂತಿವ್ರು. ಯಾಕೆ ಸರ್ ಅಂದಿದ್ದು ಸ್ವಲ್ಪ ಆ ಕಡೆ ನೋಡು ಅಂದ್ರು. ಹೊಡೆದೋಗಿರೋ ಟೈರ್ ರೆಡಿ ಮಾಡೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬೇಗ ಒಂದು ಸೈಟ್ ತಗೊಂಬರೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಡ್ರೈವರ್ ಅವ್ರು ಫೋನ್ ಮಾಡ್ಬಿಟ್ಟು ಬೇಗ ಬನ್ನಿ, ಗಾಡಿ ಎಲ್ಲ ರೆಡಿ ಆಗೋಯ್ತು, ಚಿಂದಿಯಾಗಿ ಹೋಯ್ತಾ ಇರೋದೇ ಇವಾಗ ಅಂದ್ರು. ಚಿಂದಿಯಾಗಿ ಸ್ಟಾರ್ಟ್ ಮಾಡಿ ಹಂಗೆ ನಿಲ್ಸ್ಬಿಟ್ವಿ. ಏನಂತ ನೋಡಿದ್ರೆ ಎದುರುಗಡೆ ಬಸ್ ಪಂಚರ್ ಆಗಿದ್ ಗುರು. ಇದು ನೋಡಿ ನನ್ಗೆ ಹೆಂಗ್ ಅನ್ಸ್ತು ಅಂದ್ರೆ, ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಸರಿ ಆಗಿದಾಯ್ತು ಹೋಗಿದೋಯ್ತು ಅಂತ ನಾವು ಕೆಳಗೆ ಇಳ್ದಿ ಅಲ್ಲಿರೋರ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಗೋಲ್ ಕೊಟ್ಕೊಂಡ್ ಬಂದ್ರೆ, ಅವ್ರೇನೋ ಇಲ್ಲೇ ಪಿಕ್ನಿಕ್ ಬಂದಿರೋ ತರ ಊಟ ಸ್ನಾಕ್ಸ್ ಎಲ್ಲ ತಿಂತಾ ಇದ್ರು. ಅವ್ರ ಹತ್ರ ಹೋಗಿ ನೀವು ಹೋಗ್ತೀರಾ ಇಲ್ವಾ ಅಂದಿದ್ದಕ್ಕೆ ಅವ್ರೇನಂದ್ರು ಗೊತ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅವ್ರ ಬಸ್ಗೆ ಪಂಚರ್ ಹಾಕಿದ್ಮೇಲೆ ಮತ್ತೆ ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಅವ್ನ ಅಜ್ಜಿ ಸ್ಟಾರ್ಟ್ ಮಾಡಿ 30 ಸ್ಪೀಡ್ ಹೋಗಿಲ್ಲ, ಅಷ್ಟಲ್ಲಿ ನಮ್ಮ ಬಸ್ ನಿಲ್ಸ್ಬಿಟ್ರು. ಏನಂತ ಕೆಳಗೆ ಬಂದು ನೋಡಿದ್ರೆ ಮತ್ತೆ ನಮ್ಮ ಬಸ್ ಪಂಚರ್ ಆಗೈತ್ ಗುರು. ಅವಾಗಲೇ ಅವ್ರ ಬಸ್ಸಲ್ಲಿ ಇರೋರೆಲ್ಲ ಕೆಳಗೆ ಬಂದ್ರು ಅಂತ ನೆಮ್ಮದಿ ಪಟ್ಟು. ಇವಾಗ ನಮ್ಮ ಬಸ್ಸಲ್ಲಿ ಇರೋರೇ ಕೆಳಗೆ ಬಂದ್ಬಿಟ್ಟವ್ರೆ. ಇನ್ನೇನ್ ಮಾಡೋದು ಅಂತ ನಮ್ಮ ಸರ್ ಒಂದು ಟ್ರೆಕ್ಕಿಂಗ್ ವ್ಯಾನ್ ಹಿಡ್ದು ಫಸ್ಟ್ ಲೇಡೀಸ್ ಹೋಗ್ಲಿ ಅಂತ ಕಳಿಸ್ತಾ ಇದ್ರು. ಅದನ್ನ ನೋಡ್ಕೊಂಡು ನಿಂತಿದ್ದೆ. ಅವಾಗ ನಮ್ಮ ಬೈ ಈ ಕಡೆ ಕರ್ದ್ಬಿಟ್ಟು ತಲೆ ಕೆಡ್ಸ್ಕೊಂಬೇಡಿ, ಅದು ಪಂಚರ್ ಆಗುತ್ತೆ, ಮಂತ್ರ ಹಾಕಿದೀನಿ ಅಂದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಲೇಡೀಸ್ಗೆಲ್ಲ ಟ್ರಕ್ಕಲ್ಲಿ ಕಳ್ಸ್ಬಿಟ್ಟು ನಮ್ನ ಯಾಕೆ ಸರ್ ಗೌರ್ಮೆಂಟ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀರಾ ಅಂದೆ. ಅದಕ್ಕೆ ನಮ್ಮ ಸರ್ ಏನಂದ್ರು ಗೊತ್ತಾ? ಹೆಂಗೋ ಗಟ್ಟಿ ಮನ್ಸ್ ಮಾಡಿ ಆಂಜನೇಯಗೆ ಜೈ ಅಂದಿ ಆ ಬಸ್ ಒಳಗೆ ಹತ್ತೇ ಬಿಟ್ವಿ. ಬಸ್ ಯಾವ್ದಾದ್ರೆ ಏನು ಗುರು, ನಮ್ಮ ಹುಡುಗರು ಅಂತೂ ಅದೇ ಬಸ್ಸಲ್ಲಿ ಫುಲ್ ನಕ್ಸಿ ಹೊಟ್ಟೆ ನೋವೇ ಬರ್ಸ್ಬಿಟ್ರು. ಏನಂದ್ರೆ ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಲಿ, ನಮ್ ಜೊತೆಲಿ ನಮ್ಮವ್ರು ಇದ್ದಾಗ ಕಷ್ಟ ಅಂತಾನೆ ಅನ್ಸಲ್ಲ. ವಿಡಿಯೋ ನೋಡಿದವರೆಲ್ಲ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೇಲೆ ಹೆಂಗ್ ಹೋದ್ವಿ ಅಂತ ತೋರಿಸ್ತೀನಿ. ಅಲ್ವರೆಗೂ ವೆಯ್ಟ್ ಮಾಡಿ.